ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಇದು ಬಂದುಬಿಟ್ಟು ಬ್ಯಾಗ್ದು ಒಬ್ಬರು ವ್ಯೂವರ್ಸ್ ಕೇಳಿದರು ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಇದನ್ನು ಕಟ್ಟಿಂಗ್ ವೀಡಿಯೋ ಮಾಡಿದೆ. ಅದು ವೀಡಿಯೋ ನೀಟಾಗಿ ಬಂದಿಲ್ಲ, ಮತ್ತು ವೀಡಿಯೋನೇ ಸರಿಯಾಗಿ ಆಗಿಲ್ಲ ಅದು, ಅದಕ್ಕೆ ಅದನ್ನ ಎಡಿಟ್ ಮಾಡೋಕ್ಕೆ ಆಗಲಿಲ್ಲ ಅದು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಟ್ಟಿಂಗ್ ವೀಡಿಯೋ ಹಾಕ್ತೀನಿ. ಇದು ಸ್ಟಿಚಿಂಗ್ ವೀಡಿಯೋ. ಮತ್ತು ಇದಕ್ಕೆ ಫಸ್ಟ್ಗೆ ಮತ್ತು ಕೆಳಗಡೆ ದೊಡ್ಡ ಪೀಸ್ ತೊಗೋಬೇಕು, ಮತ್ತು ಮೇಲ್ಗಡೆಗೂ ದೊಡ್ಡ ಪೀಸ್ ಬರುತ್ತೆ. ಆಮೇಲೆ ಒಳಗಡೆಗೆ ನಾನು ಲೈನಿಂಗ್ ಬಟ್ಟೆ ಮತ್ತು ಸೀರೆ ಪೀಸ್ಗೆಲ್ಲ ಕೊಡ್ತೀವಲ್ಲ ಸ್ಪಂಜು, ಅದು ಹಾಕ್ತಾಯಿದ್ದೀನಿ. ಅದು ಹಾಕಿದ್ರೆ ಒಂಥರ ಸ್ಟಿಫಾಗಿರುತ್ತೆ. ಇಲ್ಲ ಅದಿಲ್ಲ ಅಂದರೆ ನೀವು ಇನ್ನೊಂದು ಬಟ್ಟೆ ಎಕ್ಸ್ಟ್ರಾನೇ ಹಾಕ್ಕೋಬೋದು, 2 ಲೈನಿಂಗ್ ಬಟ್ಟೆ ಹಾಕಿದ್ರೂ ಆಗುತ್ತೆ. ಇವಾಗ ಆ ಥರ ಸ್ಪಂಜ್ ಆಲ್ರೆಡಿ ಸೀರೆಗಳು ತೊಗೊಂಡಾಗ ಇದ್ದಿರುತ್ತೆ, ಎತ್ತಿಟ್ಕೊಂಡು ನೀವು ರೆಡಿ ಮಾಡ್ಕೋಬೋದು. ಇಲ್ಲ ಇದನ್ನು ಬಿಸ್ನೆಸ್ ಆಗಿ ನೀವು ಕನ್ವರ್ಟ್ ಮಾಡ್ಕೋಬೋದು. ಈ ಥರ ಒಂದಷ್ಟು ಪೀಸ್ಗಳನ್ನ ತೊಗೊಬಂದು, ಇಲ್ಲ ಹಳೆ ಬ್ಲೌಸ್ ಪೀಸ್ ಜೊತೆಗೆ ಒಂದಷ್ಟು ಸ್ಯಾರಿ ಪೀಸ್ಗಳು ಉಳಿದಿರ್ತವೆ, ಇಲ್ಲ ತೊಗೊಬಂದು ಸೇಲ್ ಮಾಡ್ತೀನಿ ಅಂದರೆ ಸ್ಟಿಚಿಂಗ್ ಮಾಡ್ಬೋದು. ಆದರೆ ಅದೇ ಒಂದು 10 ನೀವು ರೆಡಿ ಮಾಡಿದ್ರೆ ಒಂದು ಐಡಿಯಾ ಬಂದುಬಿಡುತ್ತೆ ನಿಮಗೆ, ಯಾವ ರೀತಿ ಮಾಡೋದು, ಯಾವ ಥರ ಅನ್ನೋದು. ಅದನ್ನೇ ಬೇಕಾದ್ರೆ ಇನ್ನೂ ಬೇರೆ ಬೇರೆ ಡಿಸೈನಲ್ಲಿ ರೆಡಿ ಮಾಡೋ ಐಡಿಯಾ ಬರುತ್ತೆ. ಇದೇ ಥರ ನೀವು ಒಂದು 10 ಪೀಸ್ ರೆಡಿ ಮಾಡಿದ್ರೆ ಅಟ್ಲೀಸ್ಟ್ ನೀವು ಒಂದನ್ನು 100 ರೂಪಾಯಿಗಂತೂ ಆರಾಮಾಗಿ ಸೇಲ್ ಮಾಡ್ಬೋದು. ಆಲ್ರೆಡಿ ನಾನು 100 ರೂಪಾಯಿಗೆ ಸೇಲ್ ಮಾಡ್ತಾಯಿದ್ದೀನಿ. ಅಂದರೆ ಟೈಮ್ ಇಲ್ಲ ನನಗೆ, ಇದನ್ನೆಲ್ಲ ಸ್ಟಿಚಿಂಗ್ ಮಾಡೋಕ್ಕೆ ಟೈಮ್ ಸಿಕ್ಕಾಗ್ತಾ ಇಲ್ಲ ನನಗೆ. ಸ್ಟಿಚಿಂಗು ಬ್ಲೌಸ್ಗಳು, ಡ್ರೆಸ್ಗಳು ಸ್ಟಿಚ್ ಮಾಡೋದೇ ಸರಿ ಹೋಗುತ್ತೆ. ಜೊತೆಗೆ ಎಂಬ್ರಾಯ್ಡಿಂಗ್ ವರ್ಕ್ ಇದೆ, ಅದಕ್ಕೋಸ್ಕರ ಇದನ್ನು ಮಾಡೋಕ್ಕೆ ನನಗೆ ಟೈಮ್ ಸಿಗೋಲ್ಲ. ಅಂದರೆ ಅದಕ್ಕೋಸ್ಕರನೇ ಅಂತ ಟೈಮ್ ಮಾಡ್ಕೋಬೇಕು. ಬಟ್ಟೆ ಪೀಸೆಲ್ಲ ಎತ್ತಿಕ್ಕಿದ್ದೀನಿ, ಆದರೆ ಅದನ್ನು ಕಟ್ ಮಾಡಿ ಸ್ಟಿಚಿಂಗ್ ಮಾಡೋಕ್ಕೆ ಟೈಮ್ ಇಲ್ಲ ನನಗೆ. ಹಾಗಾಗಿ ಯಾರಾದರೂ ಬಿಸ್ನೆಸ್ಸು ಸಿಂಪಲಾಗಿ ಮನೇಲೇ ಮಾಡ್ತೀನಿ ಅನ್ನೋರು ಮಾಡ್ಬೋದು. ನೀವು ಬೇಕಾದ್ರೆ ನಿಮಗೆ ಹೊಲ್ಕೊಂಡು ನೋಡಿ, ಯಾರಾದರೂ ನೋಡ್ಬಿಟ್ಟು ಕೇಳ್ತಾರೆ ತುಂಬ ಚೆನ್ನಾಗಿದೆ. ಇವಾಗ ನನ್ನ ಹತ್ರನೇ ಸುಮಾರು ಜನ ಕೇಳ್ತಾರೆ, ಚೆನ್ನಾಗಿ ಹೊಲ್ದಿದ್ದೀರಾ ನಮಗೊಂದು ಹೊಲ್ಕೊಡಿ ಅಂತಾರೆ. ಇವಾಗ ನಾನು ಅವರು ಬ್ಲೌಸನ್ನ ಪೀಸ್ ಉಳಿದ್ರೆ ಹೊಲ್ದ್ಬಿಟ್ಟು ಅದಕ್ಕೊಂದು ಎಕ್ಸ್ಟ್ರಾ 100 ರೂಪಾಯಿ ಹೇಳ್ತೀನಿ. ಅವರ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂದಾಗ ಅವ್ರದ್ದೇ ಬಟ್ಟೆ ಅದು, ಸ್ವಲ್ಪ ಲೈನಿಂಗ್ ಎಲ್ಲ ಹಾಕಿ ಜಿಪ್ಪೆಲ್ಲ ಹಾಕಿ ಹೊಲ್ದಿರ್ತೀನಲ್ವ, 80 ರೂಪಾಯಿ ಕೊಡಿ ಅಂದ್ರೂ ಆರಾಮಾಗಿ ಕೊಡ್ತಾರೆ. ಒಬ್ಬರದ್ದು ಡ್ರೆಸ್ಸಿಗೆ ಹೊಲ್ದಿದ್ದೆ ನಾನು, ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ನಾನು ಹೊಲ್ದಿದ್ದು. ಇನ್ನೊಂದು ಸಲ ಇದು ಹೊಲ್ಸೋಕೆ ಬಂದಿದ್ದಾಗ ನೋಡಿಬಿಟ್ಟು ಅವರು ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡ್ರು. ಆವಾಗ 80 ರೂಪೀಸ್ ಕೊಟ್ಟರು, 80 ರೂಪಾಯಿಗೆ ಕೊಟ್ಬಿಟ್ಟೆ ಅವ್ರಿಗೆ. ಅಂದರೆ ನಾವು ಬಟ್ಟೆ ಏನು ಖರ್ಚು ಮಾಡಿಲ್ಲ, ಮಾಮೂಲಿ ಲೈನಿಂಗ್ ಬಟ್ಟೆನೂ ನಮ್ಮ ಹತ್ರನೇ ಪೀಸ್ ಇರುತ್ತೆ, ವೇಸ್ಟ್ ಪೀಸು. ಜಿಪ್ಪಿಗೆ ಒಂಚೂರು ಖರ್ಚಾಗಿರುತ್ತೆ, ಅಷ್ಟು ಬಿಟ್ಟರೆ ಇನ್ನೇನಿರಲ್ಲ. ಹಂಗಾಗಿ ನೀವು ಆರಾಮಾಗಿ ಈ ಥರ ಬ್ಲೌಸ್ ಪೀಸಲ್ಲಾಗಲಿ, ಇಲ್ಲ ಯಾವ ಥರ ವೇಸ್ಟ್ ಪೀಸ್ಗಳಲ್ಲಾಗಲಿ ರೆಡಿ ಮಾಡ್ಬೋದು. ಒಂದಷ್ಟು ರೆಡಿ ಮಾಡಿ ಇಟ್ಕೊಂಬಿಟ್ಟು ಒಟ್ಟಿಗೆ ನೀವು ಹೊಲಿಬೋದು. ಒಂದಷ್ಟು ಜಾಸ್ತಿ ಆಪ್ಷನ್ ಆಗಿಟ್ಟರೆ ಸೇಲ್ ಆಗುತ್ತೆ. 1, 2 ಇಟ್ಟರೆ ಯಾರು ತೊಗೊಳ್ಳಲ್ಲ. ಒಂದು 10 ಪೀಸು 20 ಪೀಸು ರೆಡಿ ಮಾಡಿದಾಗ ಎಲ್ಲನೂ ನೋಡಿದಾಗ ಕಲರಾಗಿ ಕಾಣಿಸ್ತಾ ಇರುತ್ತಲ್ಲ, ಅವಾಗ ತೊಗೋತಾರೆ. ಅದಕ್ಕೋಸ್ಕರ ನೀವು ಯಾರಾದರೂ ಮಾಡಬೇಕು ಅಂತ ಇದ್ದರೆ ಮಾಡ್ಬೋದು ಇದನ್ನು. ಇದ್ರದ್ದು ಕಟ್ಟಿಂಗ್ ವೀಡಿಯೋ ಸರಿಯಾಗಿ ಬಂದಿಲ್ಲ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಡೀಟೇಲಾಗಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಎರಡೂ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇದು ಸ್ಟಿಚಿಂಗ್ ವೀಡಿಯೋ ಮತ್ತೆ ಅದೇನು ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೇಮ್ ಇದು ಹೇಗಿದೆ ಒಳಗಡೆಗೆ ನಾನು ಸೀರೆ ಪೀಸೆಲ್ಲ ಇತ್ತಲ್ಲ ಎತ್ತಿಕ್ಕಿದ್ದೆ ನಾನು, ಆಲ್ರೆಡಿ ಹೊಲಿತೀನಲ್ಲ ಅಂದ್ಬಿಟ್ಟು ಆ ಥರದ್ದು ಸೀರೆ ಒಳಗಡೆ ಸಿಗೋದೆಲ್ಲ ಎತ್ತಿಕ್ಕಿರ್ತೀನಿ. ಸ್ಪಂಜ್ ಥರ ಇರುತ್ತಲ್ಲ ಅದು, ಅದನ್ನು ಹಾಕ್ಬಿಟ್ಟು ಮಧ್ಯಕ್ಕೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಸ್ಟಿಚ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನ್ಯಾಚ್ ಹಾಕ್ಕೋಬೇಕು. ಇದು ಬಂದ್ಬಿಟ್ಟು ಮೇಲ್ಗಡೆಗೆ ಬರುತ್ತೆ ಈ ಪೀಸು, ಮೇಲ್ಗಡೆ ಜಿಪ್ಪು ಬರುತ್ತಲ್ಲ ಅದು. ಈ ಥರ ಫಸ್ಟು ಇದೇನಾರು ನೀವು ಒಳಗಡೆ ಕ್ಯಾನ್ವಸ್ಸು ಇಲ್ಲ ಸ್ಪಂಜ್ ಕೊಟ್ಟಿಲ್ಲ ಅಂದರೆ ಉಲ್ಟಾ ತಿರುಗಿಸ್ಕೊಂಬಿಡ್ಬೋದು. ನಾನು ಉಲ್ಟಾ ತಿರುಗಿಸಿಲ್ಲ, ಸುಮ್ಮನೆ ಅದನ್ನೇ ನಿಂಗೆ ಉಲ್ಟಾ ತಿರುಗಿಸೋದು ಬೇಡ ಅಂದ್ಬಿಟ್ಟು ಅದಕ್ಕೇನು ಮಾಡ್ತಿದ್ದೀನಿ, ಎಕ್ಸ್ಟ್ರಾ ಪೀಸ್ ತೊಗೊಂಡು ಉಲ್ಟಾ ತಿರುಗಿಸ್ಕೊಂಡು ಜಿಪ್ ಕೊಡೋದು. ಇದು ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ದೀನಿ. ಇವಾಗ ಅದಕ್ಕೆ ಅಟ್ಯಾಚ್ ಮಾಡಿಕೊಂಡು ಮೇಲೆ ಒಂದು ಕಿನಾರಿ ಹಾಕ್ಕೊಂಡು ಆಮೇಲೆ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡಿಬಿಡೋದು. ಸ್ಟಿಚ್ ಮಾಡಾದಮೇಲೆ ನಾವು ಜಿಪ್ ಹಾಕ್ಕೋಬೇಕು. ಜಿಪ್ಪಿಗೆ ನೀವು ರನ್ನರ್ ಜಿಪ್ಪನ್ನೇ ನಾನು ಸಜೆಸ್ಟ್ ಮಾಡ್ತೀನಿ. ಮಾಮೂಲಿ ಜಿಪ್ಪೆಲ್ಲ ಅಷ್ಟು ಯೂಸ್ ಆಗೋಲ್ಲ, 1 ಸಲ 2 ಸಲ ಹಿಂಗೆ ಎಳೆದ್ರೆ ಕಿತ್ತೋಗ್ಬಿಡುತ್ತೆ. ನೀವು ರನ್ನರ್ ಜಿಪ್ಪನ್ನೇ ತೊಗೊಳ್ಳಿ, ಅದು ಸ್ವಲ್ಪ ಗಟ್ಟಿ ಇರುತ್ತೆ, ಆಮೇಲೆ ಬಾಳಿಕೆ ಬರುತ್ತೆ. ಇವಾಗ ಅವ್ರೇನಾದ್ರು ತೊಗೊಂಡು ಸ್ವಲ್ಪ ಎಳೆದು ಬೆಳೆದು ಹಿಂಗೆ ನೋಡಿದಾಗ ಏನಾಗ್ಬಿಡುತ್ತೆ, ಕಿತ್ತೋಗುತ್ತೆ. ಅದಕ್ಕೋಸ್ಕರ ನೀವು ಚೆನ್ನಾಗಿರೋದನ್ನೇ ತೊಗೋಬೇಕು, ಹಂಗಾದರೆ ನೀಟಾಗಿರುತ್ತೆ. ಇಲ್ಲಾಂದರೆ ಜಿಪ್ಪು ಬೇಗ ಕಿತ್ತೋಗ್ಬಿಡುತ್ತೆ. ಆ ಕಡೆ ಈ ಕಡೆ ಮಧ್ಯ 3 ಜಿಪ್ಪು ಬರುತ್ತೆ. 2 ಜಿಪ್ಪೇನೋ ಅದು ಆ ಕಡೆ ಈ ಕಡೆ ಏನಕ್ಕಪ್ಪ ಅಂದರೆ ಒಂಥರ ಏನಾದರೂ ಸೈಡಲ್ಲಿ ಇಟ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತಲ್ವ. ಒಂದೇ ಒಂದಾದರೆ ಅಷ್ಟು ಚೆನ್ನಾಗಿರಲ್ಲ. ಇವಾಗ ಒಂದು ಸೈಡ್ ಚಿಲ್ಲರೆ ಕಾಸು ಇಟ್ಕೊಬೋದು, ಒಂದು ಕಡೆ ಫೋನ್ ಇಟ್ಕೊಬೋದು, ಮಧ್ಯದಲ್ಲಿ ಎಲ್ಲನೂ ಇಟ್ಕೋಬೇಕು ಅಂದರೆ ಒಂಥರ ಹಿಂಸೆ ಆಗುತ್ತೆ. ಹಾಗಾಗಿ ಅದಕ್ಕೋಸ್ಕರನೇ ನಾನು 2 ಕಡೆನೂ ಒಂದೊಂದು ಪಾಕೆಟ್ ಇಟ್ಟಿರೋದು, ಜಿಪ್ ಇಟ್ಟಿರೋದು. ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ, ಏನಾದರೂ ಇಟ್ಕೊಳ್ಳೋಕೆ ಒಂಥರ ಜಿಪ್ಗಳು ಜಾಸ್ತಿ ಇದ್ದಷ್ಟು ಒಂಥರ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಅದು 2 ಕಡೆನೂ ಜಿಪ್ ಇಟ್ಟು ಒಳಗಡೆ ಇಟ್ಟಿದ್ದೆ. ಒಳಗಡೆ ಇಟ್ಟರೆ ಕೈ ಹಾಕಿ ತೊಗೊಳಕ್ಕೆ ಹಿಂಸೆ ಆಗುತ್ತೆ ಅಂದ್ಬಿಟ್ಟು
ಕೊಟ್ಬಿಟ್ಟೆ ನಾನು ಮೇಲ್ಗಡೆಗೆ ಅದನ್ನು ಜಿಪ್ಪನ್ನ ಹಾಕಿ ಸ್ಟಿಚ್ ಮಾಡಿರೋದು. ಈ ಥರ ರೆಡಿ ಜಿಪ್ ಇದು ರನ್ನರ್ ಜಿಪ್ ತೊಗೊಳ್ಳಿ. ಮಾಮೂಲಿ ಜಿಪ್ ಆದರೆ 2-3 ಸಲ ಹಿಂಗೆ ಎಳೆದ್ರೆ ಕಿತ್ತೋಗ್ಬಿಡುತ್ತೆ. ಪರ್ಸ್ಗಳನ್ನ ಮೊದಲೇ ಜಾಸ್ತಿ ಎಳಿತಾ ಇರ್ತೀವಿ, ಕಿತ್ತೋಗ್ಬಿಡುತ್ತೆ. ಈ ರನ್ನರ್ಗಳಾದರೆ ಗಟ್ಟಿ ಇರುತ್ತೆ ಸ್ವಲ್ಪ. ಆಮೇಲೆ ನಿಮಗೆ ವೇಸ್ಟ್ ಆಗೋಲ್ಲ, ಇದು ಜಿಪ್ಪು ವೇಸ್ಟ್ ಆಗೋದಿಲ್ಲ. ಯಾಕೆಂದರೆ ನಮ್ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡಿಕೊಂಡು ಇನ್ನು ಎಕ್ಸ್ಟ್ರಾ ಪೀಸ್ ಏನಿರುತ್ತೆ ಅದನ್ನ ಹಾಗೆ ಇಟ್ಕೋಬೋದು. ಇವಾಗ ಪೀಸ್ ಮಾಮೂಲಿ ತೊಗೊಂಡ್ರೆ ಎಕ್ಸ್ಟ್ರಾ ಬಂದಿದ್ದ ಕಟ್ ಮಾಡಿ ವೇಸ್ಟಾಗಿ ಬಿಸಾಕಬೇಕು. ಆಮೇಲೆ ಅದು ಬಾಳ್ಕೆನೂ ಬರೋಲ್ಲ. ಒಂದು ಸಲ ಕಿತ್ತೋದ್ರೆ ಮತ್ತೆ ಅದು ಹಾಕೋಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಈ ಥರ ರನ್ನರ್ ಜಿಪ್ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಓಕೆನಾ. ಈ ಥರ ಉಲ್ಟಾ ತಿರುಗಿಸ್ಕೊಂಡ್ಮೇಲೆ ನೋಡಿ ಆರಾಮಾಗಿ ಸ್ಟಿಚ್ ಮಾಡ್ಕೊಬೋದು, ಏನು ಕಷ್ಟನೇ ಆಗೋಲ್ಲ. ಆ ಕಡೆ ಒಂದು ಸ್ಟಿಚ್, ಈ ಕಡೆ ಒಂದು ಸ್ಟಿಚ್ ಹಾಕೊಂಡ್ಬಿಟ್ರೆ ರೆಡಿ ಆಗುತ್ತೆ. ಮಧ್ಯಕ್ಕೆ ಜಿಪ್ಪನ್ನ ರನ್ನರ್ನ ಮಧ್ಯದಲ್ಲಿ ಇಟ್ಬಿಟ್ಟು ಇದನ್ನು ಜಿಪ್ಪನ್ನ ಕಟ್ ಮಾಡ್ಕೊಂಬಿಟ್ರೆ ಅಲ್ಲಿಗೆ ನಮಗೆ ಎಕ್ಸ್ಟ್ರಾ ಪೀಸು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಕಟ್ ಮಾಡ್ದಂಗೆ ಆಗುತ್ತೆ, ವೇಸ್ಟ್ ಆಗೋಲ್ಲ ರನ್ನರ್ ಜಿಪ್ ತೊಗೊಳೋದ್ರಿಂದ. ನೋಡಿ ಈ ರೀತಿ ಆ ಕಡೆ ಒಂದು ಸ್ಟಿಚ್, ಈ ಕಡೆ ಒಂದು ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಬಿಟ್ರೆ ಮಧ್ಯಕ್ಕೆ ರನ್ನರ್ನ ಎಳೆದ್ಬಿಟ್ಟು ಆಮೇಲೆ ಕಟ್ ಮಾಡ್ಕೊಂಬಿಡೋದು. ಮತ್ತು ಆ ಕಡೆ ಈ ಕಡೆ ಸ್ವಲ್ಪ ರಫ್ ಮಾಡ್ಕೋಬೇಕು, ಯಾಕಂದರೆ ಎಳ್ದಾಡುವಾಗ ಕಿತ್ತೋಗ್ಬಾರ್ದಲ್ಲ. ಮತ್ತು ಸ್ಟಿಚಿಂಗ್ ಆದಮೇಲೆ ಏನೂ ಆಗೋಲ್ಲ, ಸ್ಟಿಚಿಂಗ್ ಆಗೋ ಅಷ್ಟರಲ್ಲಿ ಆ ಕಡೆ ಈ ಕಡೆ ಎಳೆದ್ಬಿಟ್ರೆ ಓಪನ್ ಆಗಿಬಿಡುತ್ತೆ. ಅದಕ್ಕೆಲ್ಲ ಸ್ವಲ್ಪ ರಫ್ ಮಾಡ್ಕೊಂಬಿಡ್ಬೇಕು. ಮತ್ತು ಎರಡು ಕಡೆಯೂ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಮಧ್ಯದಲ್ಲೂ ಸೇಮ್ ಇದೇ ಮೆಥಡೇ, ಆದರೆ ಅದನ್ನು ಇದು ಮೇಲ್ಗಡೆ ಸ್ವಲ್ಪ ಲೆಂತ್ ಇರುತ್ತೆ, ಇದು ಪಾಕೆಟ್ ಥರ ಚಿಕ್ಕದಾಗಿರುತ್ತೆ ಅಷ್ಟೇ, ಇನ್ನೇನು ಇರೋಲ್ಲ. ಮತ್ತು ನಾನು ಇದು ಎಕ್ಸ್ಟ್ರಾ ಪೀಸ್ ಕೊಟ್ಟು ಇನ್ಔಟ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅಂದರೆ ಅದು ಸ್ಪಂಜ್ ಕೊಟ್ಟಿಲ್ಲ ಅಂದಿದ್ರೆ ನಾನು ಹಾಗೆ ಇನ್ಔಟ್ ಮಾಡಿಬಿಡ್ತಿದ್ದೆ, ಅದನ್ನೇ ಇನ್ನು ಎಕ್ಸ್ಟ್ರಾ ಪೀಸ್ ಬೇಕಾಗಿರಲಿಲ್ಲ. ಆದರೆ ಸ್ಪಂಜ್ ಇರೋದ್ರಿಂದ ತಿರ್ಗಿ ಅದನ್ನು ತೆಗೆದು ಹಾಕೋಕ್ಕೆ ಹೋದರೆ ಸಿಗಾಕೊಂಡಂಗೆ ಆಗುತ್ತೆ, ದಪ್ಪ ಇರುತ್ತಲ್ಲ, ಒಂಥರ ಸ್ಟಿಚಿಂಗ್ ನೀಟಾಗಿ ಬರೋಲ್ಲ. ಅದಕ್ಕೋಸ್ಕರ ನಾನು ಅದೇನು ಬೇಡ ಅಂತ ಫಸ್ಟ್ ಸುತ್ತ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಪೀಸ್ ಕೊಟ್ಟು ಈ ರೀತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಓಕೆನಾ. ಇವಾಗ ಇದಕ್ಕೂ ಅದನ್ನೇ ಮಾಮೂಲಿ ಇವಾಗ ಫಸ್ಟ್ಗೆ ತೋರಿಸೋದ್ನಲ್ಲ ಅದೇ ರೀತಿಯೇ ಇದಕ್ಕೂ ಜಿಪ್ಪನ್ನ ಹಾಕಿ ಎರಡು ಕಡೆಯೂ ಈ ಥರ ಇನ್ಔಟ್ ಆದ ತಕ್ಷಣ ಎರಡು ಕಡೆಯೂ ಸ್ಟಿಚ್ ಮಾಡಿಕೊಂಡ್ರೆ ಜಿಪ್ಪನ್ನ ಹಾಕಿ ರೆಡಿ ಆಗುತ್ತೆ. ಮತ್ತು ಇವಾಗ ಎಕ್ಸ್ಟ್ರಾ ಒಂದೊಂದು ಪೀಸು ಲೈನಿಂಗ್ ಬಟ್ಟೆ ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ನಮ್ಮ ಪಾಕೆಟ್ ಒಳಗಡೆ ರೆಡಿ ಆಗುತ್ತೆ. ಓಕೆನಾ. ನೋಡಿ ಈ ಥರ ಮಾಮೂಲಿ ನಾನು ಆಗಲೇ ತೋರಿಸ್ದಾಗೇ ನೀಟಾಗಿ ಇಟ್ಕೋಬೇಕು. ಹೀಗೆ ಸ್ಟಿಚ್ ಮಾಡಿಕೊಂಡು ಮಾಮೂಲಿ ನಾನು ಆಗಲೇ ಹೇಳ್ದಾಗೇ 3 ಕಡೆಯೂ ಬರುತ್ತೆ ಇದು, ಆ ಕಡೆ 2 ಕಡೆ ಮತ್ತು ಮೇಲ್ಗಡೆ ಸೇಮ್ ಇದೇ ರೀತಿಯೇ ಮೆಥಡ್, ಒಂದೇ ಮೆಥಡ್, ಅದೇನು ಬೇರೆ ಥರ ಬರೋಲ್ಲ. ನೋಡಿ ಜಿಪ್ ಈ ಥರ ಹಾಕ್ಕೊಂಡು ಹೇಳಿದ್ರೆ ಬರುತ್ತೆ. ಫಸ್ಟ್ ಒಂದು ಸ್ವಲ್ಪ ನಿಮ್ಗೆ ಹಾಕೋವರೆಗೂ ಕಷ್ಟ, 2 ಕಡೆ 4 ಕಡೆಯಿಂದ ಕರೆಕ್ಟಾಗಿ ಹಿಡ್ಕೊಂಡು ಹೇಳಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ, ಕಷ್ಟ ಏನಿಲ್ಲ. ಈ ರೀತಿ ರೆಡಿ ಆಯಿತು. ಇವಾಗ ಇದಕ್ಕೆ ಕೆಳಗಡೆ ಪೀಸ್ ಇರುತ್ತಲ್ಲ ಫಸ್ಟ್ ಪೀಸು, ಅದಕ್ಕೆ ಮಾರ್ಕ್ ಮಾಡಿ ಸ್ಟಿಚ್ ಮಾಡೋಕ್ಕೆ ಮುಂಚೆ ಇದೊಂದು ಇವಾಗ ಪಾಕೆಟ್ಗೆ ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ವಲ್ಲ ಲೈನಿಂಗ್ ಪೀಸು, ಅದನ್ನು ಸುತ್ತ ಅಟ್ಯಾಚ್ ಮಾಡ್ಕೋಬೇಕು. ಸುತ್ತ ಅಟ್ಯಾಚ್ ಮಾಡಿಕೊಂಡ್ರೆ ಅಲ್ಲಿಗೆ ನಮಗೆ ಜಿಪ್ಪಿಗೆ ಒಳಗಡೆ ಹಾಕ್ಕೊಳ್ಳೋಕ್ಕೆ ರೆಡಿ ಆಯಿತು ಅದು. ಇವಾಗ ಇದನ್ನು ಅದಕ್ಕೆ ಅಟ್ಯಾಚ್ ಮಾಡೋದು ಅಷ್ಟೇ. ಅದು ಇದೇನಿರುತ್ತೆ ಎಕ್ಸ್ಟ್ರಾ ಪೀಸ್ ಎಲ್ಲ ತೆಗೆದುಬಿಟ್ಟು ಇವಾಗ ಅದಕ್ಕೆ ಕೆಳಗಡೆ ಪೀಸ್ ಆಲ್ರೆಡಿ ಇಟ್ಟಿದ್ದೀವಲ್ಲ ಅದು ಕರೆಕ್ಟಾಗಿ ಮಧ್ಯದಲ್ಲಿ ನ್ಯಾಚ್ ಹಾಕೋಬೇಕು, ಇದಕ್ಕೂ ನ್ಯಾಚ್ ಹಾಕೋಬೇಕು, ಅದಕ್ಕೂ ನ್ಯಾಚ್ ಹಾಕ್ಕೊಂಡು ಕರೆಕ್ಟಾಗಿ ಅಲ್ಲಿಂದ ಸ್ಟಿಚ್ ಮಾಡ್ಕೋಬೇಕು. ಅಲ್ಲಿ ಮೂಲೆಯಲ್ಲಿ ಬಂದುಬಿಟ್ಟು ನ್ಯಾಚ್ ಹಾಕೋಬೇಕು, ಯಾಕೆಂದರೆ ಅದು ತಿರುಗಿಸ್ಬೇಕು. ನಾವು ಇಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ ಅದನ್ನು ನೀಟಾಗಿ ಈ ರೀತಿ, ಇಲ್ಲೊಂದು ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಹೆಂಗೆ ಸ್ಟಿಚ್ ಮಾಡೋದು ಅಂತ. ಒಂದು ಸಲ ಗಮನ ಇಟ್ಟು ನೋಡಿ ಅದನ್ನು ಸ್ಟಿಚ್ ಮಾಡಿಕೊಂಡ್ರೆ ಆರಾಮಾಗಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. 2 ಕಡೆನೂ ಹಾಗೇನೆ ಸ್ಟಿಚ್ ಮಾಡಿ, ಮತ್ತು ಆ ಕಡೆ ಒಂದು ಪೀಸು ಈ ಕಡೆ ಒಂದು ಪೀಸು 2 ಕಡೆ ಬರುತ್ತೆ. 2 ಕಡೆನೂ ಸೇಮ್ ಮೆಥಡಲ್ಲೇ ಸ್ಟಿಚ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಇದಕ್ಕೆ ಟ್ಯಾಗ್ ರೆಡಿ ಮಾಡ್ಕೋಬೇಕಾಗುತ್ತೆ. ಇಡ್ಕೆ ಬೇಕಲ್ವಾ, ಇವಾಗ ಮಾಮೂಲಿ ಬ್ಯಾಗಿಗೆಲ್ಲ ಬೇಕೇ ಬೇಕಲ್ಲ, ಅದು ಆಲ್ರೆಡಿ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮಾಮೂಲಿ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ, ಇದಕ್ಕೆಲ್ಲ ಜಾಸ್ತಿ ಉದ್ದ ಬೇಡ, ಒಂದು 15 ಇಂಚ್ ಆದರೆ ಸಾಕು, ಜಾಸ್ತಿ ಲೆಂತು ಚೆನ್ನಾಗಿ ಕಾಣಿಸಲ್ಲ ಈ ಬ್ಯಾಗ್ಗೆ. ಹಂಗಾಗಿ 15 ಇಂಚಿಗೆ ತೊಗೊಂಡಿದ್ದೀನಿ. ಅದನ್ನ ನೀಟಾಗಿ ಫೋಲ್ಡ್ ಮಾಡಿ ಉಲ್ಟಾನಾದ್ರೂ ತಿರುಗಿಸ್ಕೋಬೋದು, ಇಲ್ಲ ಮಾಮೂಲಿ ಫೋಲ್ಡ್ ಆದರೂ ಮಾಡ್ಕೋಬೋದು. ನಾನು ಇದನ್ನು ಫೋಲ್ಡೇ ಮಾಡಿದ್ದೀನಿ, ಯಾಕೆಂದರೆ ಇದು ಬಾರ್ಡ್ರದಿರೋದ್ರಿಂದ ಉಲ್ಟಾ ತಿರುಗ್ಸೋಕೆ ಹೋದರೆ ಸರಿಯಾಗಿ ನೀಟಾಗಿ ಬರೋಲ್ಲ ಅಂದ್ಬಿಟ್ಟು ನಾನು ಹಾಗೇ ಫೋಲ್ಡ್ ಮಾಡಿ ರೆಡಿ ಮಾಡಿದ್ದೀನಿ. ಇದು ರೆಡಿ ಆಯಿತು. ಇವಾಗ ಇದಕ್ಕೆ ನಾನು ಹೇಳ್ದಂಗೆ ಟ್ಯಾಗ್ ರೆಡಿ ಮಾಡ್ಕೋಬೇಕು. ಟ್ಯಾಗ್ ರೆಡಿ ಮಾಡಿಬಿಟ್ಟು ಪಾಕೆಟ್ ಇರುತ್ತಲ್ಲ, ಜಿಪ್ ಇರುತ್ತಲ್ಲ, ಅಲ್ಲಿಗೆ 2 ಕಡೆ ಸೈಡ್ಗೂ ಕೊಡಬೇಕಾಗುತ್ತೆ ಇದು ಟ್ಯಾಗ್ನ. ಅದು ಕೊಟ್ಬಿಟ್ಟು ಆಮೇಲೆ ಮತ್ತೆ ಇದು ಬಂದುಬಿಟ್ಟು ಮೇಲ್ಗಡೆ ಪೀಸು, ಮೇಲ್ಗಡೆಗೆ ಬರುತ್ತಲ್ಲ ಜಿಪ್ ಹಾಕಿರ್ತೀವಲ್ಲ ಆ ಪೀಸು. ಇವಾಗ ಇದನ್ನು ಸ್ವಲ್ಪ ಪೀಸ್ ಸಾಕಾಗಲಿಲ್ಲ, ಅದು ಒಂದು ಇಂಚ್ ಆ ಕಡೆ ಈ ಕಡೆ ಕಮ್ಮಿ ಬಂತು, ಅದು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಅದು ಕಮ್ಮಿ ಬಂತು ಅಂದರೆ ನಾವು ಒಳಗಡೆ ಇದೆಲ್ಲ ಹಾಕಿ ಸ್ಟಿಚ್ ಮಾಡಿದಾಗ ಅದು ಎಳ್ಕೊಂಡಂಗಾಗಿ ಕಮ್ಮಿ ಆಗಿದೆ. ಹಂಗಾಗಿ 1 ಇಂಚ್ ಜಾಸ್ತಿನೇ ತೊಗೊಳ್ಳಿ, ನೀವು ತೊಗೊಂಡಾಗ
ಜಾಸ್ತಿನೇ ತೊಗೊಂಡಾಗ ಏನಾಗುತ್ತೆ ನಮಗೆ ಎಕ್ಸ್ಟ್ರಾ ಬಂದಿದ್ದು ಕಟ್ ಮಾಡಿಬಿಡ್ಬೋದು. ಓಕೆನಾ. ಮತ್ತು ಇದು ಹೇಳ್ದಂಗೆ ಟ್ಯಾಗಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಬೋದು, ಇಲ್ಲ ಉಲ್ಟಾ ತಿರುಗಿಸ್ಕೋಬೋದು. ಎರಡರಲ್ಲೊಂದು ಮಾಡಿಕೊಂಡು ಇವಾಗ ಅದನ್ನು ನಾನು ಹೇಳ್ದಂಗೆ ಜಿಪ್ ಇರುತ್ತಲ್ಲ ಆ ಕಡೆಗೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಎರಡು ಕಡೆಗೂ ಸ್ಟಿಚ್ ಮಾಡಾದಮೇಲೆ ಅದು ಒಳಗಡೆ ಹೋಗ್ಬೇಕಲ್ಲ ನಾವು ಸ್ಟಿಚ್ ಮಾಡೋದು, ಹಂಗಾಗಿ ಫಸ್ಟೇ ಸ್ಟಿಚ್ ಮಾಡಿಕೊಂಡು ಆಮೇಲೆ ಈ ಪೀಸ್ನ ಉಲ್ಟಾ ತಿರುಗಿಸ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಉಲ್ಟಾ ಬರಬೇಕು, ಸುತ್ತ ಉಲ್ಟಾ ಬಂದರೆ ಆಮೇಲೆ ನಾವು ಉಲ್ಟಾ ತಿರುಗಿಸಿದಾಗ ಸೀದಾ ಬರುತ್ತೆ. ಓಕೆನಾ. ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಇಟ್ಕೊಂಡು ಸುತ್ತ ಸ್ಟಿಚ್ ಹಾಕೋಬೇಕು. ಕರೆಕ್ಟಾಗಿ ನಾವು ನ್ಯಾಚ್ ಹಾಕಿರೋತಕ್ಕೆ ಬರಬೇಕದು. ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಬಂದದ ಬಟ್ಟೆನ ಕಟ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಬಂದರೆ ಒಂಚೂರು ಆ ಕಡೆ ಈ ಕಡೆ ಆದಾಗ ಬಂದಿರೋ ಬಟ್ಟೆನ ಕಟ್ ಮಾಡಿಬಿಟ್ರೆ ನಮಗೆ ಹ್ಯಾಂಡ್ ಬ್ಯಾಗ್ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. ನಾನು ಹೇಳ್ದಂಗೆ ಆಗಲೇ ಒಂದು 2-3 ಬ್ಯಾಗ್ ಹೊಲಿದ್ರೆ ನಿಮ್ಗೆ ಐಡಿಯಾ ಬಂದುಬಿಡುತ್ತೆ. ಮನೆಯಲ್ಲೇ ಸುಮ್ಮನೆ ವೇಸ್ಟ್ ಬಟ್ಟೆಗಳು ಸ್ವಲ್ಪ ಚೆನ್ನಾಗಿರೋ ಬ್ಲೌಸ್ ಪೀಸ್ಗಳಿದ್ರೆ ಟ್ರೈ ಮಾಡಿ. ನಿಮಗೆ ಅನಿಸುತ್ತೆ ಆಮೇಲೆ ಹೊಲಿತಾ ಒಂದು ಐಡಿಯಾ ಬರುತ್ತೆ. ಇವಾಗ ನೀವೇ ಹೊಲ್ದಾಗ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೇಳಿದ್ರೆ ಆವಾಗ ಈ ಥರ ನಾನೇ ಹೊಲ್ದಿದ್ದು ಅಂದ್ಬಿಟ್ಟು ನೀವು ಹೊಲ್ಕೊಡ್ಬೋದು. ಆಮೇಲೆ ಅವ್ರ ಹತ್ರ ಪೀಸ್ ಇದ್ದರೆ ಅವರೇ ಕೊಡ್ತಾರೆ, ಆವಾಗ ಅದಕ್ಕೊಂದಷ್ಟು ಚಾರ್ಜ್ ಮಾಡಿ ತೊಗೋಬೋದು. ನೋಡಿ ಈ ರೀತಿ ರೆಡಿ ಆಯಿತು. ಇವಾಗ ಜಿಪ್ ತೆಗೆದ್ರೆ ನೋಡಿ ಒಳಗಡೆ ಇರೋದನ್ನ ಈಚೆ ತೆಗೆದ್ರೆ ನಮಗೆ ಸೀದಾ ಬಂತು, ಬ್ಯಾಗ್ ರೆಡಿ ಆಯಿತು. ಇದು ಮಧ್ಯದಲ್ಲಿ ಓಪನ್ ಇರುತ್ತಲ್ವ, ನಾವು ಜಿಪ್ ಹಾಕತ್ತವು ಅಲ್ಲಿಗೆ ಒಂದು ಅಂಟಿಸೋದು ಬರುತ್ತೆ. ಅದು ಹೆಸರು ಏನು ಹೇಳ್ತಾರೋ ನನಗೂ ನೆನಪಿಲ್ಲ. ಅದನ್ನು ಆ ಕಡೆ ಈ ಕಡೆ ಅಂಟಿಸ್ಬಿಟ್ರೆ ನಮಗೆ ಬ್ಯಾಗು ನೀಟಾಗಿ ಕ್ಲೋಸ್ ಆಗುತ್ತೆ. ಇಲ್ಲಾಂದರೆ ಓಪನ್ ಆಗೇ ಇರುತ್ತೆ. ಓಪನ್ ಆಗಿದ್ರೆ ಅಷ್ಟು ನೀಟಾಗಿರಲ್ಲ. ಈ ಥರ ಅಂಟಿಸ್ಬಿಟ್ರೆ ಇದೇನಿಲ್ಲ 15 ರೂಪಾಯಿನೇ ಬೀಳುತ್ತೆ ಮೀಟ್ರು. ಈ ಥರ 1 ಇಂಚ್ ಆದರೆ ಸಾಕು. ಆ ಕಡೆ ಈ ಕಡೆ 2 ಕಡೆನೂ ಅಂಟಿಸ್ಬಿಟ್ರೆ 4 ಮೂಲೆಯಲ್ಲೂ ಅವಾಗೇನಾಗುತ್ತೆ ಹಿಂಗೆ ಓಪನ್ ಮಾಡೋಕ್ಕೆ ತೆಗಿಯೋಕ್ಕೆ ಈಸಿಯಾಗಿರುತ್ತೆ. ನಿಮ್ಗೆ ಅಷ್ಟು ಎರಡೆರಡು ಬೇಡ, ಜಿಪ್ಪಿಲ್ಲ ಅಂದರೆ ಈ ಒಂದು ಹಾಕೋಬೋದಾಗಿತ್ತು. ಇವಾಗ ಆ ಕಡೆ ಒಂದು ಈ ಕಡೆ ಒಂದು 4 ಮೂಲೆಯಲ್ಲೂ ಅಂಟಿಸ್ಬೇಕು. ಅಂದರೆ ಸ್ಟಿಚ್ಚಿಂಗ್ ಮಾಡ್ಕೋಬೇಕು. ನಾನು ಇಲ್ಲಿ ಮಾಡ್ತಾಯಿದ್ದೀನಲ್ಲ ಅದೇನು 1 ಇಂಚ್ ಇರುತ್ತೆ. ಆರಾಮಾಗಿ ರೌಂಡ್ ಸ್ಟಿಚ್ ಹಾಕ್ಬಿಟ್ರೆ ಆಯಿತು. ಆವಾಗ ಬ್ಯಾಗ್ ಓಪನ್ ಮಾಡೋಕ್ಕೆ ಮಟ್ಟಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಓಕೆನಾ. ಈ ರೀತಿ ರೆಡಿ ಮಾಡ್ಬೋದು ನೋಡಿ ಬ್ಯಾಗು. ಮನೆಯಲ್ಲೇ ನೀವು ಯಾರು ಸ್ವಲ್ಪ ಟೈಲರಿಂಗ್ ಗೊತ್ತಿರೋರ್ಗಂತೂ ಆರಾಮಾಗಿ ಇದನ್ನ ಸ್ಟಿಚ್ ಮಾಡಿಕೊಂಡು ನೀವು ಸೇಲ್ ಮಾಡಬಹುದು. ಆರಾಮಾಗಿ ತಿಂಗ್ಳಿಗೆ ಇಲ್ಲ ಅಂದರೂ 30-40 ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು. ಕಮ್ಮಿ ಅಂದ್ರೂ ಒಂದು 20 ಸಾವಿರ ಅಂತೂ ಮಾಡಲೇಬೋದು. ಅದೇ ಜಾಸ್ತಿ ಹಳೆ ಬಟ್ಟೆಗಳು ಇಲ್ಲ ತಂದು ಹೊಲ್ದು ರೆಡಿ ಮಾಡಬೇಕಾಗುತ್ತೆ. ಸುಮ್ಮನೆ ಇಟ್ಕೊಂಡು 1-2 ಮಾಡಿದ್ರೆ ಆಗೋಲ್ಲ. ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ಜಾಸ್ತಿ ಜನ ನೋಡಿ ತಗೋತಾರೆ. ಓಕೆನಾ. ನೋಡಿ ಈ ರೀತಿ ರೆಡಿಯಾಗಿದೆ ಬ್ಯಾಗ್. ತುಂಬ ನೀಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.